ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟನ್ನು ಹೇಗೆ ಡಿಲೀಟ್ ಮಾಡೋಂತ ಹೇಳ್ತಾ ಹೋಗ್ತೀನಿ. ಸೊ ಮೀನ್ಸ್ ಅನ್ನೆಸರಿಯಾಗಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ಯಾವುದು ವೀಡಿಯೋ ಅಪ್ಲೋಡ್ ಮಾಡಿರಲ್ಲ, ಎಂಟಿ ಇರುತ್ತೆ ಪ್ಲೇ ಲಿಸ್ಟು. ಸೊ ಆ ಪ್ಲೇ ಲಿಸ್ಟನ್ನು ಹೇಗಪ್ಪ ಡಿಲೀಟ್ ಮಾಡೋದು? ಸುಮ್ಮನೆ ವೇಸ್ಟ್ ಆಗಿ ಕೂತ್ಕೊಂಡಿದೆ, ವೇಸ್ಟ್ ಆಗುತ್ತೆ ಅದು ಸ್ಪೇಸು. ಏನೋ ಒಂಥರ ನೋಡ್ದಂಗೆಲ್ಲ ಡಿಲೀಟ್ ಮಾಡಬೇಕಿತ್ತು ಅನ್ನಿಸ್ತಾ ಇರುತ್ತೆ. ಸೊ ಬಟ್ ಡಿಲೀಟ್ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ, ಯಾಕಂದರೆ ನಮಗೆ ಗೊತ್ತಿರಲ್ಲ. ಸೊ ನಾನು ಆ ಡಿಲೀಟ್ ಹೇಗೆ ಮಾಡೋದಂತ ತಿಳ್ಕೊಂಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನೇನು ಹೊಸ್ದಾಗಿ ಏನು ಕಲ್ತಿಲ್ಲ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಈಗ ನೀವು ಕ್ರೋಮ್ಗೆ ಹೋಗಿ, ಗೂಗಲ್ ಕ್ರೋಮ್ ಕಾಣ್ತಾ ಇದೆಯಾ ನಿಮಗೆ? ಸೊ ಕಾಣ್ತಾ ಇರ್ಬೋದು. ಗೂಗಲ್ ಕ್ರೋಮ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವಿಂಡೋ ಆಗುತ್ತೆ. ಸೊ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಸೊ ಸರ್ಚ್ ಬಾರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಇಲ್ಲಿ ಬಂತು ನೋಡಿ. ಸೊ ಯೂಟ್ಯೂಬ್ ಸ್ಟುಡಿಯೋ ಟೈಪ್ ಮಾಡಿದ ತಕ್ಷಣ ಯೂಟ್ಯೂಬ್ ಸ್ಟುಡಿಯೋ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಎಷ್ಟೊಂದು ಆಪ್ಷನ್ಸು. ಸೊ ನಿಮಗೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆಯಲ್ಲ, ಕೆಳಗಡೆ ಸೈನ್ ಇನ್ ಅಂತ ಕಾಣ್ತಾ ಇದೆಯಲ್ಲ, ಆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮಗೆ ವಿಂಡೋ ಓಪನ್ ಆಗುತ್ತೆ. ಸೊ ಡೆಸ್ಕ್ಟಾಪ್ ವಿಂಡೋ ಸಿಸ್ಟಮಲ್ಲಿ ಯಾವ ಥರ ಓಪನ್ ಆಗುತ್ತೋ ಆ ಥರ ಓಪನ್ ಆಗುತ್ತೆ. ಆ ಥರ ಓಪನ್ ಆದ ತಕ್ಷಣ ನೀವು ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಬರುತ್ತೆ ರೈಟ್ ಸೈಡಿಗೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ನೋಡಿ ರೈಟ್ ಸೈಡಿಗೆ ಪ್ರೊಫೈಲ್ ಇದೆ, ಮತ್ತು ಲೆಫ್ಟ್ ಸೈಡಿಗೂ ಐಕಾನ್ ಪ್ರೊಫೈಲ್ ಇದೆ ನೋಡಿ. ಸೊ ನೀವು ಇಲ್ಲಿ ಹೇಗೆ ಪ್ಲೇ ಲಿಸ್ಟನ್ನು ಡಿಲೀಟ್ ಮಾಡೋದಂತ ಹೇಳಿದರೆ, ಸೊ ಪ್ಲೇ ಲಿಸ್ಟ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಪ್ಲೇ ಲಿಸ್ಟ್ ಮೂರನೇ ಆಪ್ಷನ್. ಸೊ ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡಿ. ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ಲೇ ಲಿಸ್ಟ್ ನಿಮಗೆ ಎಲ್ಲ ಪ್ಲೇ ಲಿಸ್ಟ್ ಕಾಣ್ತಾ ಇರ್ಬೋದು ನೋಡಿ. ನನಗೆ ಇಲ್ಲಿ ಪ್ಲೇ ಲಿಸ್ಟು ಇದು ಅನ್ನೆಸೆಸಿಟಿಯಾಗಿ ಉಳ್ಕೊಂಬಿಟ್ಟಿದೆ. ಸೊ ಇದು ಯೂಸ್ ಇಲ್ಲ ನನಗೆ, ಯಾಕಂದರೆ ಟೆಕ್ನಿಕಲ್ ವೀಡಿಯೋಸ್ 2 ಪ್ಲೇ ಲಿಸ್ಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಅದನ್ನು ಡಿಲೀಟ್ ಮಾಡಬೇಕಲ್ವಾ. ಸೊ ಹಂಗಾಗಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಮಾರ್ಕ್ ನಿಮಗೆ ಪೆನ್ ಥರ ಚಿತ್ರ ಬಂದಿರ್ಬೋದು, ಕಾಣ್ತಾ ಇರ್ಬೋದು ನಿಮಗೆ. ಸೊ ಕಾಣ್ತಾ ಇದೆಯಾ? ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ನಿಮಗೆ. ಓಪನ್ ಆದ ತಕ್ಷಣ ನೋಡಿ ಈಗ ಓಪನ್ ಆಗಿದೆ. ಸೊ ಟೆಕ್ನಿಕಲ್ ವಿಡಿಯೋ, ಸೊ ಎರಡನ್ನ ಕ್ರಿಯೇಟ್ ಮಾಡಿದೆ ಪ್ಲೇ ಲಿಸ್ಟ್ ಇದು. ಇಲ್ಲಿ ಡಿಲೀಟ್ ಆಪ್ಷನ್ ಕಾಣ್ತಾ ಇರ್ಬೋದು ನಿಮಗೆ, ಡಿಲೀಟ್ ಬಾಕ್ಸು. ಸೊ ಆ ಡಿಲೀಟನ್ನು ಕೊಟ್ಟ ತಕ್ಷಣ ಡಿಲೀಟ್ ಕೇಳುತ್ತೆ, ಡಿಲೀಟ್ ಪ್ಲೇ ಲಿಸ್ಟ್ ಅಂತ. ಸೊ ಡಿಲೀಟ್ ಕೊಟ್ಟರೆ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈಗ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮಗೆ ಪ್ಲೇ ಲಿಸ್ಟ್ ಅದು ಇಲ್ಲ. ಈಗ ನೋಡಿ ನಿಮ್ಮ ಪ್ಲೇ ಲಿಸ್ಟಲ್ಲಿ ಆ ಟೆಕ್ನಿಕಲ್ ವಿಡಿಯೋ ಅಂತ ಎಕ್ಸ್ಟ್ರಾ ಇದೆಯಲ್ಲ, ಸೊ ನಿಮ್ಮದು ಯಾವುದು ಎಕ್ಸ್ಟ್ರಾ ಇತ್ತೋ ಅದು ಡಿಲೀಟ್ ಆಗಿರುತ್ತೆ. ಸೊ ನನ್ನ ವಿಡಿಯೋದಲ್ಲಿ ಇದು ಡಿಲೀಟ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.